3 ಟೈಪ್ಸ್ ಆಫ್ ವೇರಿಯೇಬಲ್ಸ್ ಇದೆ. ಅದರಲ್ಲಿ ಒಂದು ಲೋಕಲ್ ವೇರಿಯೇಬಲ್, ಇನ್ನೊಂದು ಇನ್ಸ್ಟೆನ್ಸ್ ವೇರಿಯೇಬಲ್, ಹಾಗೇನೆ ಇನ್ನೊಂದು ಬಂದ್ಬಿಟ್ಟು ಸ್ಟ್ಯಾಟಿಕ್ ವೇರಿಯೇಬಲ್. ಓಕೆನಾ? ಒಂದು ಲೋಕಲ್ ವೇರಿಯೇಬಲ್, ಇನ್ನೊಂದು ಬಂದ್ಬಿಟ್ಟು ಸ್ಟ್ಯಾಟಿಕ್ ವೇರಿಯೇಬಲ್, ಹಾಗೇನೆ ಇನ್ನೊಂದು ಬಂದ್ಬಿಟ್ಟು ಇನ್ಸ್ಟೆಂಟ್ ವೇರಿಯೇಬಲ್. ಓಕೆನಾ? ಇದು ಬಂದ್ಬಿಟ್ಟು ಏನು ಹೇಳಿ, ಕ್ಲಾಸ್ ಅಲ್ವಾ? ಕ್ಲಾಸ್. ಲೋಕಲ್ ವೇರಿಯೇಬಲ್ ಓನ್ಲಿ ಡಿಕ್ಲೇರ್ಡ್ ಆಗೋದು ಇನ್ಸೈಡ್ ದ ಮೆಥಡ್. ಓಕೆ, ನಾವು ಇನ್ಸೈಡ್ ದ ಮೆಥಡ್ ಅಲ್ಲಿ ವೇರಿಯೇಬಲ್ನ ಹಾಕಿದ್ರೆ ಅದು ಲೋಕಲ್ ವೇರಿಯೇಬಲ್. ಓಕೆನಾ? ನಾನು ಎಕ್ಸಾಂಪಲ್ ತೋರಿಸ್ತೀನಿ. ವೇರಿಯೇಬಲ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, x = 5, y = 5, ಸೊ z = x + y ಅಂತ ನಾವು ಆಲ್ಜಿಬ್ರಾದಲ್ಲಿ ನೋಡಿರ್ತೀವಿ. ಓಕೆನಾ? ಗೊತ್ತಲ್ವಾ ಫ್ರೆಂಡ್ಸ್? ಇದು ಮ್ಯಾಥ್ಸ್ ಅಲ್ಲಿ x = 5 ಅಂತ ಕೊಡ್ತಿದ್ರು, y = 5 ಅಂತ ಏನೋ ಒಂದು ವ್ಯಾಲ್ಯೂ ಕೊಡ್ತಿದ್ರು. ನೆಕ್ಸ್ಟ್ ಅದನ್ನ z ಗೆ x + y ಅಂತ ಹಾಕಿದಾಗ ಏನಾಗ್ತಿತ್ತು, z ವ್ಯಾಲ್ಯೂ ಏನಾಗ್ತಿತ್ತು ಹೇಳಿ, 5 + 5 ಅಂದ್ರೆ x ಮತ್ತು y ನ ಕೂಡಿದಾಗ ಏನ್ ಬರ್ತಿತ್ತು ರಿಸಲ್ಟ್, ಅದು z ವ್ಯಾಲ್ಯೂ ಆಗ್ತಿತ್ತು. ನಿಮ್ಗೆ ಗೊತ್ತಿದೆ ಅಲ್ವಾ? ಇದು ಮ್ಯಾಥ್ಸ್ ಅಲ್ಲಿ ಕೊಡ್ತಿದೀವಲ್ವಾ, ಅದೇ ರೀತಿನೇ ಇದು ಇಲ್ಲೂ ಕೂಡ ಈ x y ಅನ್ನೋದು ಏನಿದೆಯಲ್ಲ ಮ್ಯಾಥ್ಸ್ ಅಲ್ಲಿ ಏನಿದು ನಾವು ವೇರಿಯೇಬಲ್ ಅಂತ ಹೇಳ್ತಾ ಇರಲಿಲ್ಲ ಅಲ್ಲಿ. ಓಕೆನಾ? ಸೊ ಇಲ್ಲಿ ಇದನ್ನ ಈ x y ಅಂಡ್ z ಇದೆಯಲ್ಲ ಇದನ್ನ ನಾವಿಲ್ಲಿ ವೇರಿಯೇಬಲ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ವೇರಿಯೇಬಲ್ ಅಂತ ಹೇಳ್ತೀವಿ. ಓಕೆ, ಈಗ ನಾನು ಎಕ್ಸಾಂಪಲ್ ತೋರಿಸ್ತೀನಿ. ಓಕೆ, ಇಲ್ಲಿ ಮೆಥಡ್ ಹಾಕ್ಬೇಕಲ್ವಾ, ಪಬ್ಲಿಕ್ ಮೆಥಡ್ ಒಳಗಡೆ ನಾನು ವೇರಿಯೇಬಲ್ನ ಡಿಫೈನ್ ಮಾಡ್ತಾ ಇದ್ದೀನಿ ಅಂದರೆ ಆ ಎ ಇದೆಯಲ್ಲ ಅಥವಾ ಆ ವೇರಿಯೇಬಲ್ ಇದೆಯಲ್ಲ ಅದನ್ನು ನಾವು ಲೋಕಲ್ ವೇರಿಯೇಬಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಈ ಮೆಥಡ್ ಒಳಗಡೆ ನಾವು ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಅಥವಾ ಡಿಫೈನ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಾವು ಏನಂತ ಕರಿತೀವಿ, ಲೋಕಲ್ ವೇರಿಯೇಬಲ್. ಅರ್ಥ ಆಯ್ತಲ್ವಾ? ಸೊ ಲೋಕಲ್ ವೇರಿಯೇಬಲ್ ಇದಕ್ಕೆ ನಾನು ಕಮೆಂಟ್ಸಲ್ಲಿ ಹಾಕ್ತೀನಿ. ಓಕೆನಾ? ಇದು ಲೋಕಲ್ ವೇರಿಯೇಬಲ್. ಓಕೆ, ಲೋಕಲ್ ವೇರಿಯೇಬಲ್. ಓಕೆ, ಇದು ಲೋಕಲ್ ವೇರಿಯೇಬಲ್. ಹಾಗಾದ್ರೆ ಸ್ಟ್ಯಾಟಿಕ್ ವೇರಿಯೇಬಲ್ ಮತ್ತೆ ಇನ್ನೊಂದು ಯಾವ್ದು ಹೇಳಿ, ಇನ್ಸ್ಟೆಂಟ್ ವೇರಿಯೇಬಲ್ ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆನಾ? ಇನ್ಸ್ಟೆಂಟ್ ವೇರಿಯೇಬಲ್ ಬಂದ್ಬಿಟ್ಟು ಅದು ಡಿಕ್ಲೇರ್ ಆಗೋದು ಔಟ್ಸೈಡ್ ದ ಮೆಥಡ್ ಅಂಡ್ ಇನ್ಸೈಡ್ ದ ಕ್ಲಾಸ್. ಅರ್ಥ ಆಯ್ತಲ್ಲ? ಔಟ್ಸೈಡ್ ದ ಮೆಥಡ್, ಇನ್ಸೈಡ್ ದ ಕ್ಲಾಸ್. ಅರ್ಥ ಆಯ್ತಾ? ಇದು ಕ್ಲಾಸ್. ಓಕೆ, ಇದು ಕ್ಲಾಸ್. ಇದಿಷ್ಟೇ ಮಾತ್ರ ಮೆಥಡ್, ಇದಿಷ್ಟು ಮಾತ್ರ ಮೆಥಡ್. ಇದು ಯಾಕಂದ್ರೆ ಈ ಕರ್ಲಿ ಬ್ರಾಕೆಟ್ ಸೆಲೆಕ್ಟ್ ಮಾಡಿ, ಇಲ್ಲೊಂದು ಸೆಲೆಕ್ಟ್ ಆಗಿದೆ ನೋಡಿ, ಇಲ್ಲೊಂದು ಸೆಲೆಕ್ಟ್ ಆಗಿದೆ. ಸೊ ಈ ಕರ್ಲಿ ಬ್ರಾಕೆಟ್ ಎಲ್ಲಿದೆ, ಇನ್ನೊಂದು ಇದ್ರದ್ದು ಫಸ್ಟ್ ಸ್ಟಾರ್ಟಿಂಗ್, ಇದು ಎಂಡ್. ಇದು ನೋಡಿ, ಇಲ್ಲಿಂದ ಸೆಲೆಕ್ಟ್ ಮಾಡಿದ್ರು ಕೂಡ ನೀವು ಇನ್ನೊಂದು ಎಂಡ್ ಯಾವ್ದಂತ ತೋರಿಸುತ್ತೆ. ಅಂದ್ರೆ ಈ ಎಂಟೈರ್ ಇನ್ಸೈಡ್ ಇದೆಯಲ್ಲ, ಈ ಎರಡು ಕರ್ಲಿ ಬ್ರಾಕೆಟ್ ಒಳಗಡೆ ಇರೋ ಒಂದು ಪ್ಲೇಸ್ ಇದೆಯಲ್ಲ, ಆ ಪ್ಲೇಸ್ ಬಂದ್ಬಿಟ್ಟು ಯಾವ್ದು ಹೇಳಿ, ಕ್ಲಾಸಿನ ಪ್ಲೇಸ್, ಬಾಡಿ. ಓಕೆನಾ? ಈ ಇನ್ಸೈಡ್ ಅಲ್ಲಿ ನೀವು ಎಲ್ಲಿ ಬರೀತಿರೋ, ಅಂದ್ರೆ ಇಲ್ಲಿ ಬರೀತಿರಲ್ವಾ, ಇಲ್ಲಿ ನೋಡಿ a = 6 ಅಂತ ಇಟ್ಕೊಳ್ಳಿ, ಇಲ್ಲ
ಎಕ್ಸ್ ಇಸ್ ಈಕ್ವಲ್ ಟು 6 ಅಂತ ಇಟ್ಕೊಳ್ಳಿ. ಓಕೆನಾ? ಇದು ಬಂದ್ಬಿಟ್ಟು ನಮಗೆ ಇನ್ಸ್ಟೆನ್ಸ್ ವೇರಿಯೇಬಲ್. ಓಕೆ, ಇದು ಬಂದ್ಬಿಟ್ಟು ಯಾವ್ದು ಹೇಳಿ? ಇನ್ಸ್ಟೆನ್ಸ್ ವೇರಿಯೇಬಲ್ ಅಂದ್ರೆ ಔಟ್ಸೈಡ್ ದ ಮೆಥಡ್. ಅಂದ್ರೆ ಇದು ಈ ವೇರಿಯೇಬಲ್ ಔಟ್ಸೈಡ್ ಮೆಥಡಿನ ಔಟ್ಸೈಡ್ ಅಲ್ಲಿ ಇದೆ. ಓಕೆ, ಇನ್ಸೈಡ್ ಅಲ್ಲಿ ಇಲ್ಲ. ಓಕೆ, ಅದೇ ಇನ್ಸೈಡ್ ಅಲ್ಲಿ ಬರೆದ್ರೆ ಏನಾಗುತ್ತೆ? ಲೋಕಲ್ ವೇರಿಯೇಬಲ್ ಆಗುತ್ತೆ. ಔಟ್ಸೈಡ್ ದ ಮೆಥಡ್. ಓಕೆ, ಈ ವೇರಿಯೇಬಲ್ ಔಟ್ಸೈಡ್ ಆಫ್ ದ ಮೆಥಡ್, ಇನ್ಸೈಡ್ ದ ಕ್ಲಾಸ್ ಒಳಗಡೆ ಇದೆ, ಆದ್ರೆ ಮೆಥಡಿನ ಔಟ್ಸೈಡ್ ಇದೆ. ಅದಕ್ಕೆ ಏನಂತೀವಿ ಅವಾಗ? ಇನ್ಸ್ಟೆನ್ಸ್. ಇದು ಮೆಥಡ್. ಈ ಮೆಥಡ್ ಒಳಗಡೆ ನಾವು ಒಂದು ವೇರಿಯೇಬಲ್ ನ ಡಿಫೈನ್ ಮಾಡಿದ್ರೆ ಅದಕ್ಕೆ ಏನಂತ ಕರಿತೀವಿ ಅಂತ ಹೇಳಿದ್ವಿ? ಲೋಕಲ್ ವೇರಿಯೇಬಲ್. ಅರ್ಥ ಆಯ್ತಲ್ಲ? ವೇರಿಯೇಬಲ್ 3 ಟೈಪ್ಸ್. ಒಂದು ಲೋಕಲ್ ವೇರಿಯೇಬಲ್, ಇನ್ನೊಂದು ಇನ್ಸ್ಟೆನ್ಸ್ ವೇರಿಯೇಬಲ್, ಅನದರ್ ಒನ್ ಸ್ಟ್ಯಾಟಿಕ್ ವೇರಿಯೇಬಲ್. ಸೊ ಇನ್ಸೈಡ್ ದ ಮೆಥಡ್ ಇದ್ದಾಗ ಅದನ್ನ ಡಿಫೈನ್ ಮಾಡಿದ್ರೆ ಅದನ್ನ ಲೋಕಲ್ ವೇರಿಯೇಬಲ್ ಅಂತೀವಿ. ಇನ್ಸೈಡ್ ದ ಕ್ಲಾಸ್, ಔಟ್ಸೈಡ್ ದ ಮೆಥಡ್ ಅಲ್ಲಿ ನಾವು ಡಿಫೈನ್ ಅಥವಾ ಡಿಕ್ಲೇರ್ ಮಾಡಿದ್ರೆ ಒಂದು ವೇರಿಯೇಬಲ್ ನ ಅದನ್ನ ಇನ್ಸ್ಟೆನ್ಸ್ ವೇರಿಯೇಬಲ್ ಅಂತಾರೆ. ಅದೇ ಔಟ್ಸೈಡ್ ದ ಮೆಥಡ್, ಇನ್ಸೈಡ್ ದ ಕ್ಲಾಸ್ ವಿತ್ ಸ್ಟ್ಯಾಟಿಕ್ ಅನ್ನೋ ಒಂದು ಹೆಡಿಂಗ್ ಜೊತೆಗೆ ವೇರಿಯೇಬಲ್ ಸ್ಟಾರ್ಟ್ ಆದ್ರೆ ಅದನ್ನ ಸ್ಟ್ಯಾಟಿಕ್ ವೇರಿಯೇಬಲ್ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ಓಕೆ ಫ್ರೆಂಡ್ಸ್, ಓಕೆ ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ವೇರಿಯೇಬಲ್ಸ್ ಅಂದ್ರೆ ಏನಂತ? ಸೊ ವೇರಿಯೇಬಲ್ಸ್ ಅಂದ್ರೆ ವೇರಿಯೇಬಲ್ ಅಷ್ಟೇ ಮೀನಿಂಗ್. ಏನ್ ಹೇಳಿ? ವೇರಿಯೇಬಲ್ ಅಂದ್ರೆ ಅದು ವೇರಿ ಆಗುವಂಥದ್ದು ಅಂತ ಅರ್ಥ. ಓಕೆ, ವೇರಿಯೇಬಲ್ ವೇರಿ ಆಗುವಂಥದ್ದು ಅಂದ್ರೆ ಚೇಂಜಬಲ್. ಒಂದು ವೇರಿಯೇಬಲ್ ಅಂದ್ರೆ ಏನು? ಒಂದು ವೇರಿಯೇಬಲ್ ಅಂದ್ರೆ ಒಂದು ಜಾಗನ ಮೆಮೊರಿಗೋಸ್ಕರನೇ, ಅಂದ್ರೆ ಒಂದು ಪರ್ಟಿಕ್ಯುಲರ್ ಒಂದು ವೇರಿಯೇಬಲ್ ನ ನಾವು ಪರ್ಟಿಕ್ಯುಲರ್ ಪ್ಲೇಸಿಗೆ ಡಿಫೈನ್ ಮಾಡಿ
ರಿಸಲ್ಟು ಸೇಮ್ ಲೈನಲ್ಲಿ ಬೇಡ, ನೆಕ್ಸ್ಟ್ ಲೈನಲ್ಲೇ ರಿಸಲ್ಟ್ ಬೇಕು ಅಂದಾಗ ನೀವು ಪ್ರಿಂಟ್ ಎಲ್ಲ ಅನ್ನೋ ಒಂದು ಕೀಬೋರ್ಡ್ನ ಯೂಸ್ ಮಾಡಿ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಓಕೆನಾ? ಓಕೆ ಫ್ರೆಂಡ್ಸ್, ಓಕೆ, ನೆಕ್ಸ್ಟ್ ಲೆಸನ್ನಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.